ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋ ಬನ್ನಿ. ಮೊದಲನೇದಾಗಿ 6 ಎಳೆ ದಾರ ತೊಗೊಳ್ತಾ ಇದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ, ಸ್ಯಾರಿ ಕಲರ್ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಯೂಸ್ ಮಾಡೋದು ಕತ್ರಿ. ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, 2 ಥರದ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 mm ಬೀಡ್ಸು, ಒಂದು 4 mm ಬೀಡ್ಸು. ಇದು 4 mm ಸ್ಮಾಲ್ ಬೀಡ್ ತೊಗೊತಾ ಇದ್ದೀನಿ. ಪ್ಲೈನು 2 ಪ್ಲೈನ್ ಇದೆ, ಸಣ್ಣದು 3 mm ಬೀಡ್ ತೊಗೊತಾ ಇದ್ದೀನಿ. ಇವೆರಡು ಥರ ಯೂಸ್ ಮಾಡ್ಕೋಬೋದು. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈಗ ಸ್ಯಾರಿ ಸ್ಟಾರ್ಟಿಂಗ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಾರ ಹಿಂದೆ ಇಟ್ಟು ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ 5 ಚೈನ್ 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲೂಸು ಬೇಡ, ಟೈಟು ಬೇಡ. ಅದು ಕುಚ್ಚಿಗೆ ಯೂಸ್ ಮಾಡ್ಕೊಳ್ತೀನಿ. ಆ 5 ಚೈನ್ನ ಜಾಸ್ತಿ ಲೂಸ್ಗೂ ಹಾಕೋಬೇಡಿ, ಜಾಸ್ತಿ ಟೈಟಿಗೂ ಹಾಕೋಬೇಡಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ 4 mm ಬೀಡ್ಸ್ ತೋರಿಸಿದ್ನಲ್ಲ, ಅದು ತೊಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟಾರ್ ಬೀಡ್ಸು ಬೇರೆ ಬೇರೆ ಯಾವ್ದು ಬೇಕಾದ್ರೂ ಸ್ವಲ್ಪ ದೊಡ್ಡದಾಗಿರೋದು ತೊಗೊಬೋದು. ನಾನಿಲ್ಲಿ 4 mm ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇದು ಸಿಂಪಲ್ ಆಗಿದೆ ಡಿಸೈನು, ಸೊ ಅದಕ್ಕೋಸ್ಕರ ಈಗ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ. ಅಲ್ಲಿಂದ 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶಾ 2 ಸಲ ದಾರನ ನೀಡಲ್ ಮೇಲೆ ಸುತ್ತಕೊಂಡು ಬಟ್ಟೆಗೆ ಹಾಕಿ ಅದೇ ಹೋಲಿಗೆ ಹಾಕ್ಕೊಳ್ಳಿ. ಅಕಸ್ಮಾತ್ ಸಾಲಿಲ್ಲ ಅಂದರೆ ಪಕ್ಕದಲ್ಲೇ ಮಾಡ್ಕೊಳ್ತಾ ಬನ್ನಿ. ತ್ರಿಬಲ್ ಕ್ರೋಶಾ ಆದಮೇಲೆ 1 ಚೈನ್ ಹಾಕ್ಕೊಂಡು ಈಗ 3 mm ಬೀಡ್ ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಚೈನ್ 2 ಚೈನ್ ಬೀಡ್ ಲಾಕ್ ಆದಮೇಲೆ ಇನ್ನೊಂದು ಚೈನ್ ಹಾಕ್ಕೊಂಡು ಅಲ್ಲಿ ಸೆಕೆಂಡ್ ತ್ರಿಬಲ್ ಕ್ರೋಶಾ ಇತ್ತಲ್ಲ ಅಲ್ಲೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2ಕ್ಕೆ 1 ಇನ್ನೆರಡಕ್ಕೆ 1 ಇನ್ನೆರಡಕ್ಕೆ 1. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಪಕ್ಕದಾಗೆ ಮಾಡ್ಕೊಂಡೋಗಿ ಸೇಮ್ ಪಾಯಿಂಟ್ ಜಾಸ್ತಿ ಅಗಲ ಆಯಿತು ಅಂತಂದರೆ ಪಕ್ಕದಲ್ಲೇ ಚಿಕ್ಕದಾಗಿ ಸೇಮ್ ಒಂಚೂರು ಗ್ಯಾಪ್ ಬಿಡದೆ ಇರೋಂಗೆ ಸೈಡಲ್ಲೇ ಮಾಡ್ಕೊಳ್ತಾ ಬನ್ನಿ ಅದರ ಪಕ್ಕನೇ. ಇವಾಗ 1 ಚೈನ್ ಹಾಕಿ 3 mm ಬೀಡ್ ತೊಗೊಂಡಿದ್ನಲ್ಲ ಅದು ಸೂಜಿ ದಾರ ಒಳಕ್ಕೆ ಹಾಕಿ 2 ಚೈನ್ಸ್ ಹಾಕಿ ಅದು ಸೆಕೆಂಡ್ ಇತ್ತಲ್ಲ ತ್ರಿಬಲ್ ಕ್ರೋಶಾ ಅದಕ್ಕೆ ಹೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಏನೂ ಟ್ರಿಕ್ಕಿ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ತ್ರಿಬಲ್ ಕ್ರೋಶಾ ಆಯಿತು. ಪಕ್ಕದಲ್ಲೇ ಇನ್ನೊಂದು 2 ಸಲ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. 2ನೇ ತ್ರಿಬಲ್ ಕ್ರೋಶಕ್ಕೆ ಮಣಿ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. 1 ಚೈನ್ ಹಾಕಿ ದಾರ ಮೇಲ್ ಮಾಡಿ 1 ಮಣಿ ಹಾಕ್ಕೊಂಡು ನೋಡಿ, ಸಣ್ಣ ಮಣಿ 3 mm ಬೀಡ್ ಅಂತಾರೆ ಅದಕ್ಕೆ, ಮಣಿ ಹಾಕಿ 2 ಸಲ ಲಾಕ್ ಮಾಡಿ ಸೆಕೆಂಡ್ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ಳೋಣ. 2ಕ್ಕೂ ಬೇಡ, ಸೆಕೆಂಡ್ ತ್ರಿಬಲ್ ಕ್ರೋಶಾಗೆ ಹಾಕ್ಕೊಂಡ್ರೆ ಸಾಕು. ಅದು ಚಿಕ್ಕ ಪಿಕಾಟ್ ಥರ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಇದು ಹಿಂಗೆ ಹಾಕಿದ್ದೀರ ಅಂತಲೂ ಗೊತ್ತಾಗಲ್ಲ, ಸೂಪರಾಗಿ ಕಾಣುತ್ತೆ ಫಿನಿಶಿಂಗ್ ಆದಮೇಲೆ. ನೋಡಿ, 2 ಸಲ ತ್ರಿಬಲ್ ಕ್ರೋಶಾ ಮಾಡ್ಕೊಬೇಕು. 2 ಸಲ ತ್ರಿಬಲ್ ಕ್ರೋಶಾ ಆದಮೇಲೆ 1 ಚೈನ್ ತಿರುಗಿ ಮಣಿ ಹಾಕ್ಕೊಂಡು 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಸೆಕೆಂಡ್ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ಳೋಣ. 4 ಸತಿ ಮಣಿ ಹಾಕಿದ್ದಾಯಿತು. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ಳೋಣ. ಒಟ್ಟು 5 ಪೆಟಲ್ಸ್ ಬರೋ ಹಂಗೆ ಹಾಕ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಇನ್ನೆರಡಕ್ಕೆ 1. ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶಾ 2 ಸಲ ದಾರ ಸುತ್ಕೊಳ್ಳೋದು, ದಾರನ ತೊಗೊಂಡು ಬಂದು 2ಕ್ಕೆ 1 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಳ್ಳೋದು. 1 ಚೈನ್ ಮಣಿ ಹಾಕಿ
ಮಣಿ ಹಾಕೊಳ್ಳೋಣ. ಅಲ್ಲಿಂದ 2 ಚೈನ್ಸ್ ಹಾಕಿ ಸೆಕೆಂಡ್ ಟ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ 5 ಬೀಡ್ಸ್ ಬಂತು ಇಲ್ಲಿ. ನೋಡಿ 5 ಅಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಲ್ಲೇ ಟೈಟಾಗಿ ಮಾಡ್ಕೊಳ್ಬೇಡಿ, ಎಳ್ಕೊಂಡಂಗಾಗುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ದಾರ ಮೇಲ್ ಮಾಡಿ 4 mm ಬೀಡ್ ತೊಗೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. 4 mm ಬೀಡ್ ತೊಗೊಂಡಿದ್ದೀನಿ ನೋಡಿ. ದಾರಕ್ಕೆ ಒಳಕ್ಕೆ ಹಾಕಿ ಲಾಕ್ ಮಾಡಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಅಲ್ಲಿಂದ 5 ಚೈನ್ಸ್ ಇರೋ ಕಡೆ ಕುಚ್ಚು ಬರುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಅಲ್ಲಿಂದ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೊಳ್ಳೋಣ. 4 mm ಬೀಡು ಲಾಕ್ ಮಾಡಿ ಬೀಡ್ನ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಅಲ್ಲಿಂದ ನೋಡಿ 5 ಚೈನ್ 1 ಬೀಡ್ 2 ಸಲ ಲಾಕ್ ಮಾಡಿ 1 ಬೀಡ್ ಇನ್ನೊಂದು ಸಲ 2 ಸಲ ಲಾಕ್ ಮಾಡಿ ನೋಡಿ 2 ಸಲ ಲಾಕ್ ಮಾಡಿ 5 ಪೆಟಲ್ಸ್ ಮಾಡ್ಕೊಳ್ಳೋಣ. 2 ಸಲ ಲಾಕ್ ಮಾಡಿ ಇನ್ನೊಂದು ಬೀಡು 2 ಸಲ ಲಾಕ್ ಮಾಡಿ 5 ಚೈನ್ ಅದೇ ರೀತಿ ಹಾಕಬೇಕಾಗತ್ತೆ. ಈಗ ಇಲ್ಲಿ 2 ಸಲ ದಾರ ಸುತ್ಕೊಳ್ಳಿ, ದಾರ ಹಾಕಿ ದಾರ ಎಳ್ಕೊಂಡು ಬಂದು 2ಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಬಂದು 2ಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಅಲ್ಲಿಂದ 1 ಚೈನ್ ಬೀಡ್ ಹಾಕ್ಕೊಂಡು 3 mm ಬೀಡ್ ಹಾಕ್ಕೊಂಡು 2 ಚೈನ್ಸ್ ಹಾಕಿ ಸೆಕೆಂಡ್ ಟ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ 2ಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ನೆಕ್ಸ್ಟು ಅಷ್ಟೇ ಪಕ್ಕದಲ್ಲೇ ಸೇಮ್ ಪಾಯಿಂಟ್ಗೆ ಹೋಗಿ ಅಕಸ್ಮಾತ್ ಜಾಸ್ತಿ ಇದಾಯಿತು ಅಂತಂದರೆ ಪಕ್ಕದಲ್ಲೇ ಮಾಡ್ಕೊಳ್ತಾ ಬನ್ನಿ, ಗ್ಯಾಪ್ ಬಿಡದೇ ಇರೋ ರೀತಿ ನೋಡಿ. ಲಾಕ್ ಮಾಡಿ 2 ಸಲ ಚೈನ್ ಹಾಕ್ಕೊಂಡು ಸೆಕೆಂಡ್ ಟ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಆಯಿತು. ಈಗ 2 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದಾಯಿತು. ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ನೋಡಿ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 2 ಸಲ ಲಾಕ್ ಮಾಡಿ ಸೆಕೆಂಡ್ ತ್ರಿಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಕನ್ಫ್ಯೂಸ್ ಮಾಡ್ಕೊಬೇಡಿ, ತುಂಬ ಈಸಿ ಡಿಸೈನು. ವಿತಿನ್ 1 ಅವರಲ್ಲೇ ಆಗೋಗ್ಬಿಡುತ್ತೆ, ಬೇಗನೂ ಆಗೋಗುತ್ತೆ, ಚೆನ್ನಾಗೂ ಕಾಣುತ್ತೆ. ಬೇಸ್ ಹಾಕದಿರೇ ಹಾಕ್ಬೋದು. ಇದು ಸ್ಯಾರಿಗೆ ಆರ್ಚ್ ಹಾಕ್ಕೊಳ್ತಾ ಬರ್ಬೋದು. ಬೇರೆ ಡಿಸೈನ್ಗಳಿಗಾದರೆ ಬೇಸ್ ಹಾಕ್ಕೊಂಡು ಆ ಚೈನ್ ಒಳಗಡೆ ಆರ್ಚಸ್ ಹಾಕ್ಕೊಂಬರ್ತೀವಿ. ಇದು ಹಂಗಿಲ್ಲ, ಸ್ಯಾರಿಗೇ ತ್ರಿಬಲ್ ಕ್ರೋಶ ಮಾಡಿಕೊಂಡು ಆರ್ಚ್ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ತ್ರಿಬಲ್ ಕ್ರೋಶ 1 ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇವಾಗ ಇಲ್ಲಿ 4 ಆಗಿದೆ. 5th ಅಂತ ಮಾಡ್ಕೊತಾ ಇದ್ದೀನಿ. 2 ಸಲ ದಾರ ಸುತ್ಕೊಳ್ಳೋದು, ದಾರ ತೊಗೊಂಡು ಬಂದು 2ಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಇನ್ನೆರಡಕ್ಕೆ ಬಂದು ನೆಕ್ಸ್ಟ್ 1 ಚೈನ್ ಬೀಡ್ ಹಾಕ್ಕೊಳ್ಳೋಣ. ನೋಡಿ ಬೀಡ್ ಹಾಕ್ಕೊಳ್ಳೋಣ 3 mm ಬೀಡು. ಅಲ್ಲಿಂದ 2 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಸೆಕೆಂಡ್ ತ್ರಿಬಲ್ ಕ್ರೋಶಗೆ. ನೋಡಿ 5 ಪೆಟಲ್ಸ್ ಆಯಿತು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ನೋಡಿ ಎಷ್ಟು ಇದ್ರಾಗಿ ಬಂದಿದೆ ಅಂತ ಪಕ್ಕದಾಗೆ ಮಾಡ್ಕೊಳ್ತಾ ಬನ್ನಿ. ಸೇಮ್ ಪಾಯಿಂಟ್ ಆಗಲಿಲ್ಲ ಅಂತಂದರೆ ಈ ಥರ ಪಕ್ಕದಲ್ಲೇ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶ ಹಾಕಿ 1 ಬೀಡ್ ಹಾಕಿ ಲಾಕ್ ಮಾಡಿ ಪಕ್ಕದಲ್ಲೇ 2 ಸಿಂಗಲ್ ಕ್ರೋಶ. ಅಲ್ಲಿಂದ 5 ಚೈನ್ಸ್ 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಅಲ್ಲಿಂದ 4 mm ಬೀಡು
ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಕೊನೆಯಲ್ಲೂ ಅಷ್ಟೇ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 2 ಸಲ ದಾರ ಸುತ್ಕೊಳ್ಳಿ. ಸ್ವಲ್ಪ ಗ್ಯಾಪಲ್ಲೇ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಇನ್ನೆರಡಕ್ಕೆ1 ಪಕ್ಕದಲ್ಲೇ ಇನ್ನೊಂದು ಸೇಮ್ ಪಾಯಿಂಟ್ಗೆ ಹೋಗಿ 2 ಮಾಡ್ತಾನೆ ಸೇಮ್ ಪಾಯಿಂಟ್ಗೆ ಹೋಗಿ ಇನ್ನು ನೆಕ್ಸ್ಟ್ 2 ಮಾಡೋವಾಗ ಇನ್ನೊಂದು ಸ್ವಲ್ಪ ಪಕ್ಕದಾಗೆ ಹೋಗಿ, ಆವಾಗ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಣಿ ಹಾಕ್ಕೊಂಡು 2 ಸಲ ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ದಾರ ಸೂಜಿ ಹಾಕಿ ದಾರ ತೊಗೊಂಡು ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಇನ್ನೆರಡಕ್ಕೆ1 ಮಾಡ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಸಲ ಟ್ರಿಬಲ್ ಕ್ರೋಶ ಮಾಡಬೇಕು, 1 ಚೈನ್ ಹಾಕ್ಕೊಬೇಕು, 1 ಬೀಡ್ ಹಾಕಬೇಕು, 2 ಸಲ ಚೈನ್ ಹಾಕ್ಕೊಂಡು ಸೆಕೆಂಡ್ ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಬೇಕು. ಇಷ್ಟೇ ಡಿಸೈನು, ಕನ್ಫ್ಯೂಸ್ ಏನಾಗಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಲಾಕ್ ಮಾಡ್ಕೊಂಡೆ ಅಲ್ಲಿಂದ 2 ಸಲ ದಾರ ಸುತ್ಕೊಳ್ಳಿ. ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ1 ಇನ್ನೆರಡಕ್ಕೆ1 ಸೇಮ್ ಪಾಯಿಂಟ್ ಆಗಿಲ್ಲ ಅಂದರೆ ಒಂಚೂರು ಗ್ಯಾಪ್ ಕಾಣದೇ ಇರೋ ರೀತಿ ಪಕ್ಕದಲ್ಲೇ ದಾರನ ತೊಗೊಳ್ಳಿ. ಈಗ ದಾರ ಮಣಿ ಹಾಕ್ಕೊಂಡು 2 ಸಲ ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಮಾಡಿ ಸೆಕೆಂಡ್ ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಪೆಟಲ್ಸ್ ಆಯಿತು. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು 2 ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಇನ್ನೊಂದು ಟ್ರಿಬಲ್ ಕ್ರೋಶ, 2ಕ್ಕೆ1 ಇನ್ನೆರಡಕ್ಕೆ 1 ಚೈನ್ ಹಾಕ್ಕೊಂಡು ದಾರ ತೆಗೆದು 1 ಮಣಿ ಹಾಕ್ಕೊಂಡು 2 ಚೈನ್ಸ್ ಹಾಕಿ ಸೆಕೆಂಡ್ ಟ್ರಿಬಲ್ ಕ್ರೋಶಾಗೆ ಇಂದ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳಿ. ಪುಟ್ಟು ಪೆಟಲ್ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ 4 ಪೆಟಲ್ಸ್ ಆಯಿತು. 5ನೇದು ಮಾಡ್ಕೊಳ್ತಾ ಇದ್ದೀನಿ. 5ನೇದು ಮಾಡೋವಾಗ 2 ಸಲ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಬೇಕು. ಆಮೇಲೆ 1 ಚೈನ್ ಹಾಕಿ 1 ಬೀಡ್ ಹಾಕಿ ಆಮೇಲೆ 2 ಚೈನ್ ಹಾಕಿ ಸೆಕೆಂಡ್ ಟ್ರಿಬಲ್ ಕ್ರೋಶಾಗೆ ಲಾಕ್ ಮಾಡ್ಕೋಬೇಕು. ಏನೂ ಕನ್ಫ್ಯೂಸ್ ಇಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಿರಾ, ನಿಮ್ಗೆ ಅರ್ಥ ಆಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಕುಕ್ಕಿಂಗ್ ವೀಡಿಯೋಸು ಹಾಕ್ತಾ ಇರ್ತೀನಿ. ಇನ್ನು ಈಸಿಯಾಗಿ ಬೇಬಿ ಕುಚ್ಚು ಇನ್ನೂ ಈಸಿಯಾಗಿ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬೇರೆ ಬೇರೆ ಡಿಸೈನ್ ಹಾಕ್ತಾನೆ ಇರ್ತೀನಿ. ನೋಡಿ ಇಲ್ಲಿ 5 ಪೆಟಲ್ಸ್ ಆಯಿತು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ 2 ಸಲ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ದಾರನ ತೊಗೊಂಡು ಬಂದು 4 mm ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಅಲ್ಲಿಂದ 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. 4 ಅಥವಾ 5 ಅಲ್ಲೆಷ್ಟು ಗ್ಯಾಪ್ ಇರುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆರ್ಚೆ ಕಂಪ್ಲೀಟ್ ಆಯಿತು ಅಂದರೆ ಓಕೆ, ಅಥವಾ ಕುಚ್ಚು ಕಂಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು. ಅಕಸ್ಮಾತ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಆರ್ಚ್ ಅಥವಾ ಅಲ್ಲಿ ಲಾಸ್ಟಲ್ಲಿ ಬೀಡ್ ಬರೋಂಗೆ ಫಿನಿಶಿಂಗ್ ನೋಡ್ಕೊಳ್ಳಿ. ಲಾಸ್ಟಲ್ಲಿ 3 ಚೈನ್ಸ್ ಹಾಕಿ ಕಟ್ ಮಾಡಿಕೊಂಡು ನೀಡಲ್ನ ಹಿಂಗೆ ಮೇಲೆತ್ತಿ ಆ ದಾರನ ಟೈಟ್ ಮಾಡ್ಕೊಳ್ಳಿ. ಆವಾಗ ಬಿಚ್ಕೊಳ್ಳಲ್ಲ. ಆಮೇಲೆ ಗಮ್ ಹಾಕ್ಕೊಳ್ಳಿ ಹಿಂದೆಗಡೆ. ಅದು ಕುಚ್ಚು ಬರುತ್ತಲ್ವ, ಅದು ಕಾಣಲ್ಲ, ಸೇಫಾಗಿರುತ್ತೆ ಗಮ್ ಹಾಕ್ಕೊಂಡ್ರೆ. ಅಲ್ಲಿ ಗಂಟಿರೋ ಕಡೆನೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ವಲ್ಲ ರೈಟ್ ಸೈಡಿಂದ ಅದು. ಇದು ನೋಡಿ ನಾನು ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋದೆ, ಸ್ಯಾಂಪಲಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಸೀರೆದಲ್ಲೇ ಹಾಕಿದಾಗ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.